ನಮಸ್ಕಾರ ಕರ್ನಾಟಕ. ನಿಮ್ಗೋಸ್ಕರನೇ ಒಂದು ಖುಷಿ ಸುದ್ದಿ ತಂದಿದ್ದೀನಿ ಗುರು. ವಿಷಯ ಏನಪ್ಪ ಅಂದ್ರೆ ಕೆಲವರಿಗೆ ಇದು ಉರಿ ಅನ್ಸುತ್ತೆ, ಕೆಲವರಿಗೆ ತುಂಬ ಖುಷಿ ಅನಿಸುತ್ತೆ, ಕೆಲವ್ರಿಗೆಲ್ಲ ಇಡೀ ಕರ್ನಾಟಕ ಜನತೆಗೆ ಇದು ಖುಷಿ ಅನಿಸುತ್ತೆ. ಏನಪ್ಪ ಅಂದರೆ ಡ್ರೋನ್ ಪ್ರತಾಪ್ ಅವ್ರಿಗೆ ರನ್ನರ್ ಅಪ್ ಆದಮೇಲೆ 10 ಲಕ್ಷ ಅಮೌಂಟ್ ಬಂತು, ಮತ್ತು ಒಂದು ಗಾಡಿ ಬಂತು. 10 ಲಕ್ಷ ಅಮೌಂಟ್ನ ಬಡವರಿಗೆ ಆಪ್ರೇಷನ್ಗೆ ದಾನ ಮಾಡ್ತೀನಿ ಅಂದರು. ಆ ಒಂದು ಗಾಡಿ, ಎಲೆಕ್ಟ್ರಿಕ್ ಗಾಡಿನ ತುಂಬ ಸೈಕಲಲ್ಲಿ ಯಾರು ಡೆಲಿವರಿ ಮಾಡ್ತಾರೆ ಮತ್ತು ಗಾಡಿ ಯಾರಿಗಿಲ್ವೋ ಅವ್ರಿಗೊಬ್ರಿಗೆ ಆ ಗಾಡಿನ ನಾನು ಕೊಡ್ತೀನಿ ಅಂತ ಅವತ್ತು ಸ್ಟೇಜ್ ಮೇಲೆ ಸುದೀಪ್ ಅಣ್ಣನ ಮುಂದೆ ಹೇಳಿದ್ರು. ಆ ಒಂದು ಕೆಲಸದಲ್ಲಿ ಒಂದು ಕೆಲಸ ನೆರವೇರಿದ ಗುರು. ಎಷ್ಟು ಜನ ಉರ್ಕೊಂತಿರೋ ಉರ್ಕೊಳ್ರಿ, ಸಾಕ್ಷಿ ಸಮೇತ ನಾನು ಕೊಡ್ತೀನಿ. ವಿಷಯ ಇಷ್ಟೇ, ಒಬ್ಬರು ರಾಜು ಅನ್ನೋ ವ್ಯಕ್ತಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾರೆ. ಅವರು ಮಧ್ಯಾಹ್ನ ಆದಮೇಲೆ ಫುಡ್ ಡೆಲಿವರಿಯಲ್ಲಿ ಫ್ರೆಂಡ್ ಗಾಡಿಗಳನ್ನ ತಗೊಂಡು ಡೆಲಿವರಿ ಮಾಡ್ತಿದ್ರಂತೆ. ಆದ್ದರಿಂದ ಅಂಥವ್ರನ್ನ ಹುಡುಕಿ ರಾಜು ಎಂಬಾತನಿಗೆ ಎಲೆಕ್ಟ್ರಿಕ್ ಗಾಡಿನ ಗಿಫ್ಟಾಗಿ ಕೊಟ್ಟಿದ್ದಾರೆ ಗುರು. ಅದ್ರ ಸಾಕ್ಷಿ ಸಮೇತ ನಾನು ಫೋಟೋನ ತಂಬ್ಲೈನಲ್ಲಿ ಹಾಕಿದ್ದೀನಲ್ಲ, ನೋಡ್ರಿ. ಮತ್ತು ನನಗೂ ತುಂಬ ಖುಷಿ ಆಯಿತು ಗುರು, ಯಾಕಂದರೆ ಹೇಳಿದ ಮಾತನ್ನು ಡ್ರೋನ್ ಪ್ರತಾಪ್ ಅವರು ಉಳಿಸ್ಕೊಂಡಿದ್ದಾರೆ. ನನಗೆ ತುಂಬ ಖುಷಿ ಇದೆ. ಇನ್ನೂ ಆ 10 ಲಕ್ಷ ಅಮೌಂಟು ಏನೇನಾಗುತ್ತೆ, ಯಾರ್ಯಾರಿಗೆ ಸಹಾಯ ಮಾಡ್ತಾರೆ, ಪ್ರತಿಯೊಂದು ಡೀಟೇಲ್ಸ್ನು ನಾನು ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಈ ಒಂದು ವಿಚಾರ ಕೇಳಿ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.